ಜೀವನದಲ್ಲಿ ಅದೃಷ್ಟ ಅಂಬೋದು ಅರಿಸಿ ಬರ್ತದೆ ಅಂತ ಒಂದು ಮಾತಿದೆ. ಅದು ಅದೃಷ್ಟ ಅಂಬೋದು ಅದು ಒಂದು ರೀತಿಯಿಂದ ನಾವು ಅದು ಆಗುತ್ತದೆಯೋ ಇಲ್ವೋ ಅನ್ನೋದು ಒಂದು ಮಾತಾದರೆ, ಅದೃಷ್ಟದ ಬಗ್ಗೆ ಹೇಳೋದಾದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅದಾಗ್ತದೆ, ಇದಾಗ್ತದೆ, ಇದಾಗಲಿಕ್ಕಿಲ್ಲ, ಇದಾಗಬಹುದು ಅಂತ ಹೇಳುವಂಥ ಒಂದು ಮಾತು ಕೂಡ ಆಗ್ಬೋದು. ಅದಕ್ಕೆ ಅದೃಷ್ಟ ಅಂಬೋದು ಬೇಡ, ಅಂಥದ್ರ ಮೇಲೆ ನಾವು ನಂಬಿಕೆ ಇದೇನೋ ಇಲ್ಲೋ ಆ ಮಾತು ಬೇರೆ. ಆದರೆ ಅದೃಷ್ಟದ ಬದಲಿ ನಾವು ಅವಕಾಶ ಅಂತ ತಿಳ್ಕೊಂಡ್ಬೋಣ. ಅವಕಾಶ ಜೀವನದಲ್ಲಿ ಒಂದು ರೀತಿಯಿಂದ ಅವಕಾಶ ಒಂದು ಸರಿ ಅರಿಸಿ ಬರ್ತದೆ ನಮ್ಮಲ್ಲಿ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಅಪಾರ್ಚುನಿಟಿ ನಾಕ್ಸ್ ದ ಡೋರ್ ಒನ್ಸ್ ಇನ್ ಲೈಫ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಸರಿ ಒಂದು ಅವಕಾಶ ಎಂಬುದು ಒಂದು ಸರಿ ಊರಿಗೆ ನಮ್ಮ ಮನೆಯ ಕದವನ್ನು ಬಡಿತದೆ. ಆವಾಗ ಕದ ಬಡಿದಾಗ ನಾವು ಅದರದ್ದು ಆ ಸಪ್ಪಳವನ್ನು ಕೇಳಿ ಅಥವಾ ಅದರ ಸೌಂಡನ್ನು ಕೇಳಿ ಅಥವಾ ಅದು ಆ ನಾಕ್ ಏನಿದೆ ಅಲ್ಲ ಅದನ್ನು ಕೇಳಿ ನಾವು ಬಾಗಿಲ ತೆಗೆದ್ರೆ ಅದೃಷ್ಟ ಅಂಬೋದು ಒಳಗಡೆ ಬರ್ತದೆ ಅಂತ ಒಂದು ಕಲ್ಪನೆ. ಅಂದರೆ ಅದೃಷ್ಟ ಒಂದೊಂದು ಸರಿ ಅವಕಾಶ ಎಂಬುದು ನಮ್ಮ ಜೀವನದಲ್ಲಿ ಒಂದೊಂದು ಸರಿ ಕದ ಬಡಿತದೆ. ಅದು ಬಂದಾಗ ಅದರ ಉಪಯೋಗ ಮಾಡಿಕೊಳ್ಬೇಕು. ಅದರ ಉಪಯೋಗ ಮಾಡಿಕೊಂಡ್ರೆ ಮನುಷ್ಯ ಒಂದು ರೀತಿಯಿಂದ ಭಾಳ ಶ್ರೇಷ್ಠನಾಗ್ತಾನೆ ಎಂಬ ಒಂದು ಕಲ್ಪನೆ ಇದೆ. ಇದು ಹೇಳುವಂಥ ಒಂದು ಮಾತು. ಆದರೆ ನಾನು ಯುವಕರಿಗೆ ಹೇಳಬೇಕಾದ ಮಾತಿರುವಂಥದ್ದು ಏನಂತಂದರೆ, ಇವೆಲ್ಲವೂ ನಿಜ. ಅದೃಷ್ಟ ಬರ್ತದೆ, ಅವಕಾಶ ಬರ್ತದೆ, ಇವೆಲ್ಲ ನಿಜ. ಆದರೂ ಕೂಡ ಅದರ ಹಿಂದೆ ಬೇಕಾಗುವಂಥದ್ದು ಒಂದು ಪರಿಶ್ರಮ, ಒಂದು ಆಲಸ್ಯರಹಿತವಾದಂಥ ಜೀವನ ಮತ್ತು ಒಂದು ರೀತಿಯಿಂದ ನಾನು ಪದೇ ಪದೇ ಹೇಳ್ತಾ ಇರುವಂಥ ನಮ್ಮ ಸುಖವಲಯವನ್ನು ಒಡೆದು ಅದರಿಂದ ಮಾತ್ರ ನಾವು ಜೀವನದಲ್ಲಿ ನಿಜವಾದನ್ನು ಏನನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಎಂಬ ಮಾತನ್ನು ನಾವು ಹೇಳ್ತೀವಿ. ಈಗ ಅವಕಾಶಗಳು ಹೇಗೆ ಬರ್ತವೆ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ಅವಕಾಶಗಳ ಬಗ್ಗೆ ನಮಗೆ ಅರಿವಿರೋಲ್ಲ. ಅವಕಾಶಗಳು ಬರ್ತವೆ, ಕೆಲವೊಂದು ಸರಿ ಅವಕಾಶಗಳ ಏನು ಅಂತ ನಮಗೆ ಗೊತ್ತೂ ಇರ್ತದೆ. ಮತ್ತು ಇಂಥ ಅವಕಾಶಗಳು ನಾವು ಬಂದಾಗ ಅದರ ಸೌಲಭ್ಯವನ್ನು ಅದರ ಲಾಭವನ್ನು ಪಡೆಯುವಂಥ ಪ್ರಯತ್ನ ನಾವು ಮಾಡಿರ್ತೇವೆ. ಆದರೆ ಕೆಲವೊಂದು ಸರಿ ನಮಗೂ ಗೊತ್ತೇ ಇರದೇ ಆಗಿರ್ಬೋದಂಥ ಒಂದು ಸಂದರ್ಭ ಇರ್ತದೆ. ಹೇಗೆ ಆಗ್ತದೆ ಅವಕಾಶಗಳು ಅಂತಂದರೆ, ಕೆಲವು ಸರಿ ಒಳ್ಳೆಯದು ಆಗಬಹುದು, ಕೆಲವು ಸರಿ ಬೇರೆ ರೀತಿಯಿಂದ ಪರಿಣಾಮಗಳು ಆಗಬಹುದೇನೋ. ಈಗ ನಾನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾನು ಈಗಾಗಲೇ ಒಂದು ಸರಿ ಹೇಳಿದಾಗೆ 1920 ನಂತರ ಮಹಾತ್ಮ ಗಾಂಧೀಜಿಯವರು ಆ ಆಂದೋಲನವನ್ನು ಪ್ರಾರಂಭ ಮಾಡಿದರು. ಮುಂದೆ ಅವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತರುವ ಒಂದು ಬದುಕನ್ನು, ಒಂದು ಹೊಸ ಬದುಕನ್ನು ಕೊಡಬೇಕು ಅಂಥೇಳಿ ಅವರು ಸನ್ನದ್ಧರಾಗಿದ್ದರು. ಅದರಂತೆ ಅನೇಕ ಸತ್ಯಾಗ್ರಹಗಳನ್ನು ಮಾಡಿದರು. ಆ ಸತ್ಯಾಗ್ರಹದ ಮೂಲಕ ಅವರು ತಮ್ಮ ಜೀವನಕ್ಕೆ ಒಂದು ಹೊಸ ಆಯಾಮ ಕೊಟ್ಟರು, ಅಥವಾ ಇಡೀ ಒಂದು ಭಾರತ ದೇಶಕ್ಕೆ ಒಂದು ಹೊಸ ಆಯಾಮ ಕೊಡುವಂಥ ಕೆಲಸವನ್ನು ಅವರು ಮಾಡಿದರು. ಇದು 1930 ದಾಂಡಿ ಯಾತ್ರೆ ಅಂತ ಏನಿದೆ, ಅದಕ್ಕೆ ಸಾಲ್ಟ್ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ತೇವಲ್ಲ, ಇದು ಒಂದು ರೀತಿಯಿಂದ ಮೊದಲೇ ಅಲ್ಲಿ ವಾಯ್ಸ್ರಾಯ್ಗೆ ಗಾಂಧೀಜಿಯವರು ತಿಳಿಸಿದ್ರಂತೆ, ನಾನು ಇಂಥ ಒಂದು ಸತ್ಯಾಗ್ರಹವನ್ನು ಮಾಡಬೇಕಂತ ಮಾಡಿದ್ದೇನೆ ಹಾಗೆ ಅಂತ ಅವರು ಅದರ ಬಗ್ಗೆ ಒಂದು ಕಲ್ಪನೆಯನ್ನು ಕೊಟ್ಟಿದ್ದರು. ಆದರೆ ಆಗಿನ ವಾಯ್ಸ್ರಾಯ್ ಇದೇನಂತ ಪರಿಣಾಮ ಬೀರಲಿಕ್ಕಿಲ್ಲ, ಇದರಿಂದ ಏನು ದೇಶಕ್ಕೆ ಏನು ಅಂಥ ತೊಂದರೆ ಆಗಲಿಕ್ಕಿಲ್ಲ, ನಮ್ಮ ಲಾ ಆ್ಯಂಡ್ ಆರ್ಡರ್ ಹಾಗೆ ಇರ್ತದೆ ಅಂತ ಹೇಳಿಬಿಟ್ಟು ಅವನು ಅದನ್ನು ಅದು ಪರಿಗಣನೆಗೆ ತಗೊಳ್ಳಿಲ್ಲ. ಅದು ಬಿಟ್ಟು ಅವನು. ಆದರೆ 1930 ಮಾರ್ಚ್ 12ನೇ ತಾರೀಕಿಗೆ ಗಾಂಧೀಜಿಯವರು ತಮ್ಮ ಸಾಬರಮತಿ ಆಶ್ರಮದಿಂದ ಕೇವಲ 78 ಸತ್ಯಾಗ್ರಹಗಳನ್ನು ಕರ್ಕೊಂಡು ಒಂದು ರೀತಿಯಿಂದ ಅದು ದಾಂಡಿಯವರೆಗೆ ಯಾತ್ರೆ 312 ಮೈಲು ಅಂತಾರೆ. ಅದು ಆ 312 ಮೈಲುಗಳ ಯಾತ್ರೆಯನ್ನು ಪ್ರಾರಂಭ ಮಾಡಿದರು ಅಂಥೇಳಿ ಹೇಳ್ತಾರೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಎರಡನೇ ಮಗ ಮಣಿಲಾಲ್ ಗಾಂಧಿ ಕೂಡ ದಾಂಡಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ನಮಗೆ ತಿಳಿದು ಬರ್ತದೆ. ಇಂಥ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ 78 ಜನರಿಂದ ಏನಾಗ್ತದೆ, ಈ ಸತ್ಯಾಗ್ರಹಕ್ಕೆ ಯಾವ ಸ್ವರೂಪ ಬರ್ತದೆ ಎಂಬುದರ ಬಗ್ಗೆ ಕಿಂಚಿತ್ತೂ ಅರಿವಿರದಂಥ ಬ್ರಿಟಿಷ್ ಸರ್ಕಾರಕ್ಕೆ ಮುಂದೆ ಎಲ್ಲೆಲ್ಲಿ ಗಾಂಧೀಜಿಯವರು ನಡೆದು ಹೋಗ್ತಾ ಇದ್ದಾರಲ್ಲ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರು ಒಂದು ಸತ್ಯಾಗ್ರಹದಲ್ಲಿ ತೊಡಗಿಕೊಂಡು ಅವರ ಜೊತೆಗೆ ಪ್ರಯಾಣ ಮಾಡೋದಕ್ಕೆ, ಅವರ ಜೊತೆಗೆ ಯಾತ್ರೆಯನ್ನು ಪ್ರಾರಂಭ ಮಾಡಿಸ್ಬಿಟ್ರು. ಅದರ ಸತ್ಯಾಗ್ರಹದೊಳಗೆ ಕೂಡ್ಕೊಂಡ್ಬಿಟ್ರು ಅವರು. ಹೀಗಾಗಿ ದಾಂಡಿಯವರೆಗೆ ಹೋಗುವವರೆಗೆ ಲಕ್ಷಾಂತರ ಜನರು ಅದರಲ್ಲಿ ಸೇರ್ಕೊಂಡು ಬಿಟ್ಟಿದ್ರು. ಆವಾಗ
ಈ ಬ್ರಿಟಿಷರಿಗೆ ಎಚ್ಚರ ಆಯಿತು, ಇದು ನಾವು ತಿಳ್ಕೊಂಡದ್ದು ಭಾಳ ಕೇವಲ 78 ಸತ್ಯಾಗ್ರಹಗಳಿಂದ ಪ್ರಾರಂಭವಾಗುವ ಒಂದು ಸತ್ಯಾಗ್ರಹ ಅಂತ ನಾವು ತಿಳ್ಕೊಂಡ್ವಿ. ಅದರಿಂದ ಹಳ್ಳಿಗಳಲ್ಲಿ ಜನ ಕುಡ್ಕೊಂಡ್ಬಿಟ್ರು. ಆ ಕುಡ್ಕೊಂಡು ಅದರ ಏನು ಸಾಗರದ ಹಾಗೆ ಜನ ಅವರ ಹಿಂದೆ ಸಾಗ್ತಾ ಇದ್ದಾರಲ್ಲ. ಏಪ್ರಿಲ್ 5 ಅಥವಾ ಏಪ್ರಿಲ್ 6ನೇ ತಾರೀಕು ಇರಬಹುದು, 1930ರಲ್ಲಿ ಸಾಲ್ಟ್ ಸತ್ಯಾಗ್ರಹವನ್ನು ಅದು ಮಾಡಿದರು. ಸಾಲ್ಟ್ ಲಾವನ್ನು, ಕಾಯ್ದೆಯನ್ನು ಭಂಗ ಮಾಡಿದರು ಅಂತ ನಮಗೆ ಇತಿಹಾಸದ ಪುಟದಲ್ಲಿ ತಿಳಿದು ಬರ್ತೇವೆ. ಯಾಕೆ ಈ ಘಟನೆಯನ್ನು ನಾನು ಹೇಳಿದೆ ಅಂತಂದರೆ, ಇದು ಏನೋ ಒಂದು ಸಣ್ಣ ಘಟನೆ, ಏನೋ ಇದರಿಂದ ಏನು ಪರಿಣಾಮ ಆಗಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡಂಥ ಬ್ರಿಟಿಷ್ ಸರ್ಕಾರಕ್ಕೆ ಬಹಳ ದೊಡ್ಡ ಬೆಲೆ ತೆರಬೇಕಾದಂಥ ಪ್ರಸಂಗ ಮುಂದೆ ಬಂತು. ಈ 1930ರ ಉಪ್ಪಿನ ಸತ್ಯಾಗ್ರಹದಿಂದಾಗಿಯೇ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಅಷ್ಟು ತ್ವರಿತವಾಗಿ ಸ್ವಾತಂತ್ರ್ಯ ಸಿಗುವಂಥ ಒಂದು ಅವಕಾಶ ಅದರಿಂದ ಪ್ರಾಪ್ತ ಆಯಿತು. ಇದನ್ನು ನಾವು ತಿಳ್ಕೊಬೇಕಾಯ್ತು. ಇನ್ನೂ ಬೇರೆ ಬೇರೆ ಧಾರೆಗಳಿವೆ. ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಹಿಂಸೆ ಎದುರಿಂದ ಜೀವನಕ್ಕೆ ಒಂದು ಹೊಸ ಮಾರ್ಗವನ್ನು ಕಲ್ಪಿಸಿದಂಥ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ಬೇರೆ 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 ಮಾರ್ಗಗಳಿವೆ. ಅನೇಕ ಮಾರ್ಗಗಳು ಕೂಡಿಕೊಂಡು ಅದಕ್ಕೆ ಸತ್ಯಾಗ್ರಹಕ್ಕೆ ಒಂದು ಹೊಸ ಕಲ್ಪನೆಗಳು, ಸತ್ಯಾಗ್ರಹಕ್ಕಲ್ಲ ಅಥವಾ ಒಂದು ಸ್ವಾತಂತ್ರ್ಯ ಆಂದೋಲನಕ್ಕೆ ಒಂದು ರೀತಿಯಿಂದ ಹೊಸ ಕಲ್ಪನೆಯನ್ನು ಮೂಡಿಸಿದ್ವು ಎಂಬುದು ಮಾತು ನಿಶ್ಚಿತವಾದ ಸತ್ಯ. ಆದರೆ ಈ ಗಾಂಧೀಜಿಯವರ ಈ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹದ ಮೂಲಕವಾಗಿ ನಮ್ಮ ದೇಶಕ್ಕೆ ತ್ವರಿತವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಆಗಾಯಿತು. ಈ ಅವಕಾಶವನ್ನು, ಸರಿಯಾದ ಅವಕಾಶವನ್ನು ಗಾಂಧೀಜಿಯವರು ಸಮರ್ಪಕವಾಗಿ ಬಳಸಿಕೊಂಡದ ಕಾರಣದಿಂದಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬರುವಂತ ಆಯಿತು ಅಂತ ಇತಿಹಾಸಕಾರರು ಬರೀತಾರೆ. ಇದು ಒಂದಾದರೆ, ಇನ್ನೊಂದು ಅವಕಾಶ ಅಂತಂದರೆ, ಇನ್ನೂ ಇಂಥ ಅವಕಾಶಗಳು ಚಿಕ್ಕ ಪುಟ್ಟ ಘಟನೆಗಳ ಮೂಲಕ, ಅವಕಾಶಗಳ ಮೂಲಕ ಯಾವ ರೀತಿಯ ಪರಿಣಾಮ, ಒಂದು ವಿಚಿತ್ರವಾದ ಪರಿಣಾಮ ಜಗತ್ತಿನ ಮೇಲೆ ಅಲ್ಲೋಲ ಕಲ್ಲೋಲವನ್ನು ಮಾಡಬಹುದು ಅಂತ ಹೇಳುವುದಾದರೆ, 1905ರಲ್ಲಿ ಕೇವಲ 16 ವರ್ಷದ ತರುಣನಾಗಿದ್ದ ಒಬ್ಬ ವ್ಯಕ್ತಿ ಫೈನ್ ಆರ್ಟ್ಸ್ ಅಕಾಡೆಮಿ ಆಫ್ ವಿಯೆನ್ನಾ, ಅದರಲ್ಲಿ ಒಂದು ರೀತಿಯಿಂದ ನನಗೊಂದು ಪೇಂಟಿಂಗದ ಬಗ್ಗೆ ಭಾಳ ಹುಚ್ಚಿತ್ತು ಆ ಹುಡುಗನಿಗೆ. ಏನು ಅಂತಂದರೆ, ನನಗೊಂದು ಅದರಲ್ಲಿ ಅಡ್ಮಿಷನ್ ಸಿಕ್ಬಿಟ್ರೆ ನಾನು ಕೂಡ ಒಬ್ಬ ಆರ್ಟಿಸ್ಟ್ ಆಗ್ತೇನೆ ಅಂಥೇಳಿ ಅನೇಕ ಚಿತ್ರ ತೆಗೆದಿದ್ದ. ಅವನು ಆಗಲೇ ಪೇಂಟಿಂಗ್ಸ್ ಮಾಡಿದ್ದ, ಭಾಳಷ್ಟು ಸಕ್ಸಸ್ಫುಲ್ಲು ಆಗಿದ್ದ, ಭಾಳ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದ ಅವನು. ಆದರೆ ಅದು ಎಷ್ಟು ಸಾರಿ ಅವನು ಅಲ್ಲಿ ಪ್ರಯತ್ನ ಮಾಡಿದರು, ಫೈನ್ ಆರ್ಟ್ಸ್ ಅಕಾಡೆಮಿ ಆಫ್ ವಿಯೆನ್ನಾದೊಳಗೆ, ಆಸ್ಟ್ರಿಯಾದಲ್ಲಿರತಕ್ಕ ವಿಯೆನ್ನಾ, ಅಲ್ಲಿ ಎಷ್ಟು ಸಾರಿ ಪ್ರಯತ್ನ ಮಾಡಿದರೂ ಕೂಡ ಅವನಿಗೆ ಅದು ದೊರಕಲಿಲ್ಲ. ಆದರೆ ಮುಂದೆ ಇತಿಹಾಸಕ್ಕೆ ಹೊಸ ತಿರುವು ಸಿಕ್ತು. ಮುಂದೆ ಬೇರೆ 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 ಪರಿಣಾಮಗಳಿಂದಾಗಿ ಈ ಯಾವ ವ್ಯಕ್ತಿಯ 16 ವರ್ಷದ ವ್ಯಕ್ತಿ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಯಾವುದನ್ನು ಮಾಡಿದ, ಆ ವ್ಯಕ್ತಿ ಹಿಟ್ಲರ್ ಆಗಿ ರೂಪುಗೊಂಡ್ಬಿಟ್ಟ. ಆ ಹಿಟ್ಲರ್ ಆಗಿ ರೂಪುಗೊಂಡಂಥ ಮುಂದೆ ಮಾಡಿದಂಥ ಅವನ ದೌರ್ಜನ್ಯ, ಅವನ ಹೊಲಕಾಸ್ಟ್, ಅವನು ಮಾಡಿದಂಥ ದೌರ್ಜನ್ಯಗಳು, ಮಾನವತೆ ಮೇಲೆ ಮಾಡಿದಂಥ ದಬ್ಬಾಳಿಕೆಗಳು, ಎಂಥ ಕ್ರೂರವಾದ ಹಿಂಸೆಗಳು, ಇದರ ಮೂಲಕ 60 ಲಕ್ಷ ಯಹೂದಿಯರ ಕಗ್ಗೊಲೆಗೆ ಕಾರಣವಾಗಿ ಹೋಗ್ಬಿಟ್ಟ. ಇತಿಹಾಸದಲ್ಲಿ ಅಚ್ಚಳಿಯದೆ ನಮಗೆ ನೆನಪುಳಿಯುವಂಥ ಒಂದು ಅತ್ಯಂತ ದುರ್ದೈವಿ ಘಟನೆ ಯಾವುದಾದ್ರೂ ಇದ್ದರೆ, 2ನೇ ಮಹಾಯುದ್ಧದಲ್ಲಿ ಇರ್ತಕ್ಕಂಥ ಹಿಟ್ಲರ್ ಮಾಡಿದಂಥ ಯಹೂದಿಗಳ ಮೇಲೆ ಮಾಡಿದಂಥ ದೌರ್ಜನ್ಯ, ಅತಿಯಾದ ದೌರ್ಜನ್ಯದಿಂದಾಗಿ ಅವನ ನೆನಪು ಹೇಳಿದ. ಅಕಸ್ಮಾತ್ತಾಗಿ ಒಂದು ವೇಳೆ ವಿಚಾರಿಸಿ, ಒಂದು ವೇಳೆ ಯೋಚನೆ ಮಾಡೋಣ, ಅಕಸ್ಮಾತ್ತಾಗಿದೆ 16 ವರ್ಷದ ಆ ಹುಡುಗನಿಗೆ ಫೈನ್ ಆರ್ಟ್ಸ್ ಅಕಾಡೆಮಿ ಆಫ್ ವಿಯೆನ್ನಾದಲ್ಲಿ ಅಕಸ್ಮಾತ್ತಾಗಿ ಒಂದು ರೀತಿಯಿಂದ ಎಂಟ್ರಿ ಸಿಕ್ಕಿದ್ರೆ, ಅಡ್ಮಿಷನ್ ಸಿಕ್ಬಿಟ್ಟಿದ್ರೆ, ಈ 60 ಲಕ್ಷ ಜನರ ಯಹೂದಿಯರ ಮಾರಣ ಹೋಮ ಆಗ್ತಿರ್ಲಿಲ್ಲವೇನೋ ಅಂತ ಒಂದು ಸರಿ ಅನಿಸುವಂಥ ಮಾತಿದೆ. ಯಾವ ರೀತಿಯಿಂದ ಒಂದು ಚಿಕ್ಕ ಘಟನೆ ಅದ್ಭುತವಾದ ಪರಿಣಾಮವನ್ನು ಬೀರಬಹುದು ಅಂತ ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನು ಹೇಳ್ಬೋದು. ಅದರಲ್ಲಿ ಹೇಳಬಹುದಾದಂತೆ, ಯಾವ ರಾಮಚರಿತ ಮಾನಸವನ್ನು ಇಡೀ ಉತ್ತರ ಭಾರತದ ಜನರು, ಅವರಿಗೆ ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಗೊತ್ತಿದೆಯೋ ಇಲ್ಲವೋ ಮಾತು ಬೇರೆ, ಗೊತ್ತಿದ್ದೇ ಇರ್ತದೆ, ಅದು ಮಾತು ಬೇರೆ. ಆದರೆ ಅದನ್ನು ಮೀರಿಸಿದಂಥ ಅಥವಾ ಅದಕ್ಕೆ ಸರಿದೊರೆಯಾಗಿ ನಿಲ್ಲುವಂಥ ಒಂದು ಕಾವ್ಯವನ್ನು, ರಾಮಚರಿತ ಮಾನಸವನ್ನು ಸೃಷ್ಟಿ ಮಾಡಿದಂಥ ತುಳಸಿದಾಸರ ಜೀವನದಲ್ಲಿಯೂ ಇಂಥ ತಿರುವೆ ಬಂತು. ಒಂದು 18-19 ವರ್ಷದ ಹುಡುಗನಿಗೆ ಅಥವಾ ಯುವಕ, ಅವನ ಮದುವೆ ಆಗಿತ್ತು. ಮದುವೆ ಆದಾಗ ಹೆಂಡತಿಯ ಮೇಲೆ ಒಂದು ರೀತಿಯಿಂದ ಅಪಾರವಾದ ಪ್ರೀತಿ, ಮೋಹ. ಇಂಥ ಒಂದು ಮೋಹ ಒಂದು ರೀತಿಯಿಂದ ಒಂದು ಸರಿ ಏನಾಯಿತು, ಅವರ ಹೆಂಡತಿಗೆ ರತ್ನಾವಳಿ ಅಂತ ಅವರ ಹೆಸರು ಕಾಣ್ತದೆ, ಅವಳು ತನ್ನ ತವರು ಮನೆಗೆ ಹೋಗಬೇಕಾದಂಥ ಅನಿವಾರ್ಯ ಸಂದರ್ಭ ಬಂತು. ಇವರಿಗೆ ಹೇಳದೆ ಅವಳು ತವರು ಮನೆಗೆ ಬರುವಂಥದ್ದಾಯಿತು. ಆದರೆ ಇವರು ತಿರುಗಿ ಮನೆಗೆ ಬಂದಾಗ ತಮ್ಮ ಹೆಂಡತಿ ಕಾಣಲಿಲ್ಲ ಅಂಬೋದಕ್ಕೆ ಎಲ್ಲ ಕಡೆ ಹುಡುಕಿದ್ರು. ಯಾರೋ ಹೇಳಿದರು, ಇಲ್ಲ, ಅವರು ತವರು ಮನೆಗೆ ಅವ್ರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇತ್ತು, ಅದಕ್ಕೆ ಹೇಳ್ದೆ ಕೇಳದೆ ಅವರಿಗೆ ಅದು ಹೋಗೋಂತ ಬಂತು. ನಮಗೆ ಹೇಳಿದ್ದಾರೆ ತವರು ಮನೆಗೆ ಹೋಗಿದ್ದಾರೆ ಅಂತೆ, ಅದಕ್ಕೆ ಅಂತ ಹೇಳಿಬಿಟ್ರು. ಅದು
ಇವರ ಮೇಲೆ ಒಂದು ರೀತಿಯಿಂದ ಪರಿಣಾಮ ಬೀರ್ತು. ಹೇಗೆ ಹೆಂಡತಿಯನ್ನು ಬಿಟ್ಟಿರೋಂಥ ಒಂದು ಪದ ಗೊತ್ತಿರಲಿಲ್ಲ ಅವರಿಗೆ. ಅವರು ವಿಪರೀತ ಪ್ರೀತಿಯನ್ನು ಮಾಡ್ತಾ ಇದ್ದರು ಹೆಂಡತಿಯ ಮೇಲೆ. ಆ ವಿಪರೀತ ಪ್ರೀತಿಯ ಕಾರಣದಿಂದಾಗಿ ಅವರಿಗೆ ಮಲ್ಕೊಳ್ಳೋದಕ್ಕೆ ಆಗಲೇ ಇಲ್ಲಂತೆ. ಅದಕ್ಕೆ ಅವರು ಎದ್ದವರು ಏನು ಮಾಡಿದ್ರಂತೆ, ಅಲ್ಲಿ ನದಿಯ ದಾಟಿ ಇನ್ನೊಂದು ನದಿ ಆಚೆ ಬಜೆ ಅವರ ತವರು ಮನೆ ಇತ್ತು, ಆ ಹೆಣ್ಣುಮಗಳ ಮನೆ ಅಂದರೆ ತುಳಸಿದಾಸರ ಹೆಂಡತಿಯ ಮನೆ ಇತ್ತು ಅಂತೆ. ಇಂಥ ಬೋರ್ಗರಿವಾದ ಸಿಕ್ಕಾಪಟ್ಟೆ ರಾತ್ರಿಯ ವೇಳೆ ಅದು ತುಂಬು ನದಿ ಹರಿತಾ ಇತ್ತು. ಅಂಥ ನದಿಯನ್ನು ಈಜು ಹೋದರಂತೆ ತುಳಸಿದಾಸರು. ಅಲ್ಲಿ ಹೋಗಿ ರಾತ್ರಿ 9:30 10 ಗಂಟೆ ಆಗಿಬಿಟ್ಟಿದೆ, ಕಾರ್ಗತ್ತಲು. ಅಂಥದ್ರಲ್ಲಿ ಹೋದರು, ಮನೆ ಬಾಗಿಲು ಹಾಕಿಬಿಟ್ಟಿದೆ. ಆಗಿನ ಕಾಲದಲ್ಲಿ ಯಾವಾಗಲೂ ಭಾಳ ಬೇಗ ಮಲ್ಕೊಂಬುವಂಥ ಪರಿಪಾಠ ಇರ್ತಿತ್ತೋ ಏನೋ ಕಾಲ ಗೊತ್ತಿಲ್ಲ. ಆದರೆ ದೀಪಗಳು ಇರ್ತಿದ್ವು, ಯಾವ ವಿದ್ಯುತ್ ಸೌಕರ್ಯ ಇರದಂಥ ಕಾಲ 15-16ನೇ ಶತಮಾನದ ಕಾಲ ಅದು. ಆ ಸಮಯದಲ್ಲಿ ಅವರು ಏನು ಮಾಡಿದ್ರಂತೆ, ಅವರಿಗೆ ಒಂದು ಗೊತ್ತಿತ್ತು, ಅವರ ಹೆಂಡತಿ ಮನೆಯ ಅಟ್ಟದ ಮೇಲೆ ಮಲ್ಕೊಳ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೆ ಅವರು ಹೋಗಿ ಬಾಗಿಲ ಬಡಿದ್ರೆ ಯಾರಾದರೂ ತಪ್ಪಾಗಿ ಗ್ರಹಿಸಾರು ಅನ್ನೋ ಕಾರಣಕ್ಕೆ ಅಲ್ಲಿ ನೋಡಿದ್ರಂತೆ ಒಂದು ಹಗ್ಗ ಇಳಿ ಬಿದ್ದಿತ್ತಂತೆ. ಒಂದು ಹಗ್ಗ ಇಳಿ ಬಿದ್ದಿತ್ತು. ಆ ಹಗ್ಗ ಹಿಡ್ಕೊಂಡು ಅವ್ರ ಮೇಲೆ ಅಟ್ಟ ಹತ್ತಿ ಅದಕ್ಕೆ ಹೋದರು. ಹೋಗಿ ನೋಡಿ ಬಾಗಿಲು ತೆಗೆದ್ರು. ಅಲ್ಲಿ ಅವ್ರ ಹೆಂಡತಿ ಮಲ್ಕೊಂಡಿದ್ಲು. ಅವ್ರ ಹೆಂಡತಿ ನೋಡಿ ಗಾಬರಿ ಆಗಿಬಿಟ್ಲಂತೆ. ತುಳಸಿದಾಸರ ಈ ಅವಸ್ಥೆಯನ್ನು ನೋಡಿಬಿಟ್ಟು ಅವ್ರು ನೋಡಿದ್ಲಂತೆ, ಗೋಸ್ವಾಮಿ ತುಳಸಿದಾಸರು ಅವ್ರು ನೋಡಿದ್ಲಂತೆ. ಅವಳು ಅಂದ್ಲಂತೆ, ಏನು ಎಂಥ ಒಂದು ಹೆಂಡತಿಯ ಮೇಲಿನ ಮೋಹ, ಅಕಸ್ಮಾತ್ತಾಗಿ ಶ್ರೀರಾಮನ ಮೇಲೆ ಏನಾದರೂ ಅಕಸ್ಮಾತ್ತಾಗಿ ಇದ್ದುಬಿಟ್ಟಿದ್ರೆ ಏನೆಲ್ಲ ಹಾಕ್ಬಿಡ್ತಿದ್ರಲ್ಲ ನೀವು. ಇಂಥ ಒಂದು ಬಿದ್ದು ಹೋಗೋ ಶರೀರದ ಮೇಲೆ ಇಷ್ಟೊಂದು ನಿಮಗೆ ಒಂದು ರೀತಿ ಆಸೆ ಒಂದು ರೀತಿಯಿಂದ ಉಳಿದ್ಬಿಟ್ಟಿದೆಯಲ್ಲ, ಇದು ಎಂಥ ಇದು ಆಸೆ ಈ ರೀತಿ ಅಂತ ನೋಡಿದರೆ, ಆ ಬೋರ್ಗರಿವ ನದಿ ಈಜು ಬಂದಿದ್ದಾರೆ. ಅಲ್ಲಿ ಹಗ್ಗ ಅಂತ ಹಿಡಿದದ್ದು ಅದು ಹಾವಾಗಿತ್ತಂತೆ. ಆ ಹಾವಾಗಿರ್ತಂಥದ್ದು ಅದನ್ನು ಹತ್ತಿಯವರು ಹೋಗಿದ್ದರು. ಅಂದರೆ ಈ ವಿಚಿತ್ರ ಪರಿಸ್ಥಿತಿಯಲ್ಲಿ ಯಾವ ತುಳಸಿದಾಸರು ಅಲ್ಲಿ ಹೋಗಿ ಹೆಂಡತಿಯ ಮುಂದೆ ನಿಂತಾಗ ಅವಳು ಹೇಳಿದ ಮಾತು ಏನು ಹೇಳಿದ್ಲು, ಈ ನನ್ನ ಮೇಲಿನ ಮೋಹ ಅಕಸ್ಮಾತ್ತಾಗಿ ಶ್ರೀರಾಮಚಂದ್ರನ ಮೇಲೆ ಏನಾದರೂ ಅಕಸ್ಮಾತ್ತಾಗಿ ಇದ್ದರೆ ನೀವು ಶ್ರೇಷ್ಠ ವ್ಯಕ್ತಿ ಆಗ್ತಿದ್ದೀರಿ ನೋಡಿ. ಆ ಕ್ಷಣಕ್ಕೆ ಅವರ ಜೀವನದಲ್ಲಿ ಮಾರ್ಪಾಟಾಗಿಬಿಟ್ಟು ಅವರು ಮುಂದೆ ಗೋಸ್ವಾಮಿ ತುಳಸಿದಾಸರಾದರು. ರಾಮಚರಿತ ಮಾನಸವನ್ನು ಬರೆದು ಸರ್ವಶ್ರೇಷ್ಠ ಗ್ರಂಥಗಳನ್ನು ಕೊಟ್ಟಂಥ ಒಂದು ಕೃತಿಯನ್ನು ಕೊಟ್ಟಂಥ ಶ್ರೇಷ್ಠತೆಗೆ ಪಾತ್ರರಾದಂಥ ಮಹಾನ್ ವ್ಯಕ್ತಿಯಾಗಿ ಪರಿಣಮಿಸಿದರು. ಅಂದರೆ ನಾನು ಹೇಳ್ತಾ ಇರೋದು, ಚಿಕ್ಕ ಪುಟ್ಟ ಅವಕಾಶಗಳು ಅಥವಾ ಚಿಕ್ಕ ಪುಟ್ಟ ಘಟನೆಗಳು ಯಾರೋ ಆಡಿದ ಒಂದು ಮಾತಿನಿಂದ ಎಂಥ ಒಂದು ಪರಿಣಾಮವನ್ನು ಬೀರ್ತಾವೆ ಅಂತ ಹೇಳೋದಕ್ಕೆ ಗಾಂಧೀಜಿಯವರ ಬಗ್ಗೆ, ಒಂದು ಗಾಂಧೀಜಿಯವರ ಸತ್ಯಾಗ್ರಹದ ಬಗ್ಗೆ, ಐರ್ವಿನ್ ಅಥವಾ ಆಗಿದ್ದ ವೈಸ್ರಾಯ್ ಏನೋ ತಲೆ ತೋರಿದಂಥ ಒಂದು ಉಪೇಕ್ಷೆಯಿಂದ ಕಾರಣದಿಂದ ಬೇರೆ ಒಂದು ಅಸಾಧಾರಣವಾದ ಘಟನೆ ನಡೆದು ಹೋಯಿತು. ಯಾವ ಹಿಟ್ಲರನಿಗೆ ಫೈನ್ ಆರ್ಟ್ಸ್ ಅಕಾಡೆಮಿಯಲ್ಲಿ ಒಂದು ರೀತಿಯಿಂದ ಅಲ್ಲಿ ಅಡ್ಮಿಷನ್ ಸಿಗಲಿಲ್ಲ ಅನ್ನೋ ದೃಷ್ಟಿಯಿಂದ ಇಂಥ 60 ಲಕ್ಷ ಯಹೂದಿಗಳ ಕಗ್ಗೊಲೆಗೆ ಕಾರಣ ಆಗುವಂಥ ಅವಕಾಶ ಆಯಿತು. ಯಾವ ತುಳಸಿದಾಸರಿಗೆ ಒಂದು ರೀತಿಯಿಂದ ಹೆಂಡತಿ ಹೇಳಿದ ಒಂದು ಮಾತಿನಿಂದ ಇಂಥ ಒಂದು ಅಸಾಧಾರಣವಾದ ಪರಿಣಾಮ ಆಯಿತಲ್ಲ, ಇಂಥ ಪರಿಣಾಮಗಳು ನಮ್ಮ ಜೀವನದಲ್ಲಿನೂ ಅನೇಕ ಸಾರಿ ಬರ್ತದೆ. ಈ ಅವಕಾಶಗಳನ್ನು ಅಕಸ್ಮಾತ್ತಾಗಿ ನಾವು ಗುರುತಿಸಿ ಅದಕ್ಕೊಂದು ಹೊಸ ದಿಕ್ಕು ಕೊಟ್ಟುಬಿಟ್ರೆ ನಾವು ಜೀವನದಲ್ಲಿ ಏನು ಆಗಬೇಕಂತೇವಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಸಣ್ಣ ಅವಕಾಶವನ್ನು ಕೂಡ ನಾವು ವ್ಯರ್ಥ ಮಾಡದೆ ಅದನ್ನು ಬಳಸ್ಕೋಬೇಕಾದಂಥ ಸಂದರ್ಭ ಈಗ ಬಂದಿದೆ. ಯುವಕರಾದವರಲ್ಲಿ ಈ ಮಾತು ಇದು ನಿಶ್ಚಿತವಾಗಿ ಇದನ್ನು ನೆನಪಿಟ್ಟುಕೊಂಡಿರಬೇಕು. ಅವಕಾಶಗಳು ಒನ್ಸ್ ಇನ್ ಅ ಲೈಫ್ ಟೈಮ್ ಇಟ್ ನಾಕ್ಸ್ ದ ಡೋರ್. ಅದಕ್ಕೆ ಅವಕಾಶ ಬಂದಾಗ ಅದು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಯಶಸ್ಸು ಶತಸಿದ್ಧ ಅನ್ನೋ ಮಾತನ್ನು ನಾವು ನೆನಪಿನಲ್ಲಿಡಬೇಕು.